ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಚಿಕನ್ ಚಾಪ್ಸ್ ಜೊತೆ ದಮ್ ಬಿರಿಯಾನಿ. ಸೊ ಮೊದಲಿಗೆ ನಾನು ಒಂದೂವರೆಯಿಂದ 2 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿವಾಗ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಡಿಗೆ ಅರಿಶಿನ, 1 ಸ್ಪೂನಷ್ಟು ಗರಂ ಮಸಾಲ, 2 ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ 1 ಸ್ಪೂನ್, 1 ನಿಂಬೆಹಣ್ಣಿನ ರಸ. ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಚಿಕನ್ ಬಿರಿಯಾನಿ ಮಸಾಲೆ ತೊಗೊಂಡಿದ್ದೀನಿ, 1 ಪ್ಯಾಕೆಟ್ ಚಿಕನ್ ಬಿರಿಯಾನಿ ಮಸಾಲೆ. ಇದನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇದು 2 ಅವರ್ ಮ್ಯಾರಿನೇಟ್ ಹಾಕಿಬಿಡಿ. ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ 8 ರಿಂದ 10 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಬ್ರೌನ್ ಕಲರ್ ಬರಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿನ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ನೋಡಿ, ಫ್ರೈ ಆಗ್ತಾ ಇರಲಿ. ಇನ್ನೊಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ನಾನೊಂದು 5 ಲೀಟರಷ್ಟು ನೀರು ತೊಗೊಂಡಿದ್ದೀನಿ. ಯಾಕಂದರೆ ನಾನು 2 kg ಅಕ್ಕಿ ತೊಗೊಂಡಿದ್ದೀನಿ. ಈ ನೀರಿಗೆ ಮರಾಠಿ ಮೊಗ್ಗು, ಅನಾನಸ್ ಹೂವು, ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲನೂ ಹಾಕಿ ನೀರು ಚೆನ್ನಾಗಿ ಕುದೀಲಿ. ನೋಡಿ, ನೀರು ಕುದೀತಾ ಇದೆ. ಇವಾಗ ನಾನೇನು ಅಕ್ಕಿ ತೊಗೊಂಡಿದ್ದೀನಿ 2 kg ಅಕ್ಕಿನ ಇದರೊಳಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಲಿ. ಆಲ್ಮೋಸ್ಟ್ ಒಂದು 70% ಅಷ್ಟು ಅಕ್ಕಿ ಬೇಯಲಿ. ಹಾಗೆ ಮುಚ್ಚೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಬೇಕಾದಷ್ಟು. ನೋಡಿ, ಆಲ್ಮೋಸ್ಟ್ 70% ಅಷ್ಟು ಅನ್ನ ಆಗಿದೆ. ಇವಾಗ ಇದೇನು ನೀರಿದೆ ಇದನ್ನು ಬಸ್ದು ಬಿಡೋಣ. ಇನ್ನು ಉಳಿದಿದ್ದು ದಮ್ ಕಟ್ಟಿದ್ರೆ ರೈಸ್ ಆಗುತ್ತೆ. ನೋಡಿ, ರೈಸ್ ರೆಡಿಯಾಗಿದೆ. ಇವಾಗ ಬಸ್ತು ಇಟ್ಕೊಂಡಿರೋಂಥ ರೈಸ್ ಇದು. ನಾನು ಆವಾಗಲೇ ಫ್ರೈ ಮಾಡಿದಂಥ ಈರುಳ್ಳಿ ನೋಡಿ ಬ್ರೌನ್ ಕಲರ್ ಇದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ತಳಕ್ಕೆ ಒಂದು ಪ್ಲೇಟ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ತಳ ಹಿಡಿಬಾರ್ದು ಅಂತ ಅಂದ್ಬಿಟ್ಟು. ಇದಕ್ಕೆ ಒಂದು 2-3 ಸ್ಪೂನ್ ಆಯಿಲು ಮತ್ತು ನಾನೇನು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ 70% ಆಗಿರೋವಂಥದ್ದು, ಅದನ್ನು ಫಸ್ಟು ಬೇಯಿಸ್ಗೆ ಹಾಕ್ತಾಯಿದ್ದೀನಿ. 1 ಲೇಯರ್ ರೈಸ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಡೈರೆಕ್ಟ್ ಚಿಕನ್ ಆ್ಯಡ್ ಮಾಡಿ ಅದ್ರ ಮೇಲೆ ರೈಸ್ ಹಾಕಿ ಗಾರ್ನಿಷಿಂಗ್ ಮಾಡ್ಬೋದು. ಬಟ್ ನಾನು ಲೇಯರ್ ಬೈ ಲೇಯರ್ ಮಾಡ್ತಾಯಿದ್ದೀನಿ. ಫಸ್ಟು ರೈಸು, ಆಮೇಲೆ ಚಿಕನ್ನು, ಆಮೇಲೆ ಗಾರ್ನಿಷಿಂಗು, ಮತ್ತು ಅದ್ರ ಮೇಲೆ ರೈಸ್ ಹಾಕ್ತಾಯಿದ್ದೀನಿ, ಮತ್ತು ಚಿಕನ್ನು. ನಾನು ಇದೇ ಥರ 3 ಲೇಯರ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದು 2nd ಲೇಯರ್. ಇದ್ರ ಮೇಲೆ ಮತ್ತೆ ರೈಸ್ ಆ್ಯಡ್ ಮಾಡ್ತೀನಿ. ನೋಡಿ, ಗಾರ್ನಿಷಿಂಗ್ಗೆ ಈರುಳ್ಳಿ, ಕೊತ್ತಂಬರಿ, ಪುದೀನ ಹಾಕಿ ಅದ್ರ ಮೇಲೆ ಮತ್ತೆ ರೈಸ್ ಹಾಕಿ. ಬಿಕಾಸ್ ಮಿಕ್ಸ್ ಮಾಡೋದಕ್ಕಿಂತ ಒಂದೇ ಸರಿ ಸ್ಪೂನ್ ಹಾಕಿದಾಗ ಹಿಂಗೆ ಎತ್ತಿದ್ರೆ ಪೀಸು ರೈಸು ಎರಡೂ ಬರುತ್ತೆ. ನೀವು ಒಂದೇ ಲೇಯರ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಪೀಸಸ್ ಎಲ್ಲ ತಳದಲ್ಲೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ 3 ಲೇಯರ್ ಹಾಕಿದ್ದೀನಿ. ಲಾಸ್ಟಲ್ಲಿ ಮತ್ತೆ ಕೊತ್ತಂಬರಿ, ಪುದೀನ, ಆನಿಯನ್ ಸ್ವಲ್ಪ ಜಾಸ್ತಿ ಹಾಕಿ ಆನಿಯನ್ ಹಾಕಿದ್ದೀನಿ. ಇವಾಗ ಜಸ್ಟ್ ಅದು ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ, ಅಡುಗೆ ಅರಿಶಿನ ಏನಿದೆ ಅದು ಮಿಕ್ಸ್ ಮಾಡಿ ಅದನ್ನು ಮೇಲೆ ಹಾಗೆ ಬಿಡ್ತಾಯಿದ್ದೀನಿ. ಮತ್ತು ಖಾರ ಪುಡಿ ಏನಿದೆ ಕಲರು, ಅದನ್ನು ಸಹ ಅಚ್ಚ ಖಾರ ಪುಡಿ ಕಲರ್ ಹಾಕ್ತಾಯಿದ್ದೀನಿ. ನೋಡಿ, ಈಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಹೊತ್ತು ದಮ್ ಕಟ್ಟೋಣ. ನೀವು ಅದು ತಪ್ಪಲಿ ಏನಿದೆ ಅದ್ರ ಬಾಯಿಗೆ ಬಟ್ಟೆ ಕಟ್ಟಿ ಕೂಡ ದಮ್ ಕಟ್ಬೋದು. ಆದರೆ ನಾನು ಬಟ್ಟೆ ಕಟ್ತಾ ಇಲ್ಲ. ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ನೀರಿಟ್ಟು ವೆಯ್ಟ್ ಇಡ್ತಾಯಿದ್ದೀನಿ. ಒಂದು 20 ಮಿನಿಟ್ಸು ಸಿಮ್ಮಲ್ಲೇ ಬೇಯಿಸಿದ್ದೀನಿ. ನೋಡಿ, ಬಿರಿಯಾನಿ ರೆಡಿಯಾಗಿದೆ. ದಮ್ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ವಾವ್! ಇದನ್ನು ಚಿಕನ್ ಚಾಪ್ಸು, ಚಿಕನ್ ಫ್ರೈ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.